ನಮ್ಮೂರಿನ ಜನಕ್ಕೆ ಸರ್ಕಾರದ ಮೂಲ ಸೌಕರ್ಯವೇ ಇಲ್ಲ ಸ್ವಾಮಿ ಎಂದು ವಸ್ತಾರಿ ಗ್ರಾಮದ ಜನರು ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಯಡ್ರಾಮಿ ತಾಲೂಕಿನ ವಸ್ತಾರಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಓಡಾಡಲು ಸರಿಯಾದ ಸಿಸಿ ರಸ್ತೆ ಇಲ್ಲ, ವಿದ್ಯುತ್ ಸರಿಯಾಗಿ ಸರಬರಾಜು ಮೊದಲೇ ಆಗುತ್ತಿಲ್ಲ. ಇದು ಶಾಸಕರ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಿಲ್ಲ. ನಮ್ಮ ಶಾಸಕರು ಹೆಸರಿಗೆ ಮಾತ್ರ ಶಾಸಕರು, ನಮ್ಮೂರಿಗೆ ಏನ್ರಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ನಮ್ಮ ಕಷ್ಟಗಳನ್ನ ಅವ್ರ ಮುಂದೆ ಹೇಳಿದ್ರು ಕೂಡ ನಮಗೆ ಅವರು ಸ್ಪಂದಿಸ್ತಾ ಇಲ್ಲ. ಅವರು ಬರೀ ಚುನಾವಣೆಯ ಸಮಯದಲ್ಲಿ ಬರ್ತಾರೆ, ಹಾಯ್ ಬಾಯ್ ಮಾಡ್ತಾರೆ, ಹೋಗ್ತಾರೆ. ನಮ್ಮ ಗೋಳು ಕೇಳೋರು ಯಾರು ಸ್ವಾಮಿ ಎಂದು ಶಾಸಕ ಅಜಯ್ ಸಿಂಗ್ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಯಾಗಿವೆ, ಅವು ಹೆಸರಿಗೆ ಮಾತ್ರ ಕಾಮಗಾರಿಯಾಗಿವೆ. ಏಕೆಂದ್ರೆ ಬರೀ ಬೋಗಸ್ ಬಿಲ್ ಎತ್ತಲಿಕ್ಕೆ ಮಾಡ್ತಾರೆ, ಅದು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಅಂತ ಗುಡುಗಿದ್ದಾರೆ. ಇನ್ನು ನಮ್ಮೂರಿನಲ್ಲಿ ಸರ್ಕಾರಿ ಉಪ ಆರೋಗ್ಯ ಕೇಂದ್ರ ಇದೆ, ಸಿಬ್ಬಂದಿಯ ಕೊರತೆನೂ ಇದೆ ಮತ್ತು ಇದ್ದ ಸಿಬ್ಬಂದಿ ಸರಿಯಾಗಿ ಸಮಯಕ್ಕೆ ಬರಲ್ಲ. ಹೀಗಾದ್ರೆ ಹೇಗೆ ನಮ್ಮ ಗತಿ? ನಾವು ಬೇರೆ ಊರಿಗೆ ಹೋಗಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮಗೆ ಓಡಾಡಲು ಸೂಕ್ತವಾದ ಸಿಸಿ ರಸ್ತೆ ನಿರ್ಮಿಸಿಲ್ಲ. ಊರಿನ ಮುಖಂಡರುಗಳ ಮನೆಗಳ ಮುಂದೆ ಮಾತ್ರ ರಸ್ತೆಗಳಿವೆ. ಮತ್ತೆ ನಮ್ಮಂತ ಜನರ ಸ್ಥಿತಿಗತಿ ಏನು? ಇವಾಗ ಬೇರೆ ಮಳೆಗಾಲ ಇದೆ, ರಸ್ತೆ ಎಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಮೊದಲೇ ನಮ್ಮ ಓಣಿಗೆ ವಿದ್ಯುತ್ ವ್ಯವಸ್ಥೆ ಇಲ್ಲ, ನಮ್ಮ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೇವೆ ಅಂತ ಅಜಯ್ ಸಿಂಗ್ ಸಾಹೇಬ್ರೆ ನಮ್ಮೂರಿಗೆ ನಾವು ಓಡಾಡಲು ಸಿಸಿ ರಸ್ತೆ, ವಿದ್ಯುತ್ ವ್ಯವಸ್ಥೆ ಮಾಡಿ. ಇನ್ನು ಹೊರ ಶೌಚದ ಕುರಿತು ಮಾತನಾಡಿದ ಮಹಿಳೆಯರು ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಹಿಡಿಶಾಪವನ್ನು ಹಾಕಿದ್ದಾರೆ. ತಮ್ಮ ಮನೆಯ ಹೆಣ್ಣು ಮಕ್ಕಳು ಅಷ್ಟೇ ಅವರು ನೋಡ್ತಾರೆ, ಬೇರೆ ಮನೆಯವರದಲ್ಲ. ನಮ್ಮ ಗೋಳು ಕೇಳೋರು ಯಾರು? ನಮಗೆ ಸುರಕ್ಷಿತವಾಗಿ ಹೊರ ಶೌಚಾಲಯಕ್ಕೆ ಹೋಗಲು ಸರಿಯಾಗಿ ವ್ಯವಸ್ಥೆ ಮಾಡಿಕೊಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಕೇಳಿಕೊಂಡ್ರೆ ಅವರು ಕ್ಯಾರೆ ಅನ್ನುತ್ತಿಲ್ಲ ಅಂತ ಗುಣಗಾಡಿದ್ದಾರೆ. ಹಿಡಿಶಾಪವನ್ನು ಕೂಡ ಹಾಕಿದ್ದಾರೆ. ಇನ್ನು ಮೊನ್ನೆ ಅಷ್ಟೇ ಹೊರ ಶೌಚಕ್ಕೆ ಹೋದ ವಯೋವೃದ್ಧ ಮಹಿಳೆ ಕಾಲು ಜಾರಿ ಬಿದ್ದು ತನ್ನ 2 ಕಾಲು ಮುರಿದುಕೊಂಡಿದ್ದಾಳೆ. ಹೀಗೆ ಮುಂದುವರಿತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ಪಂಚಾಯತ್ಗೆ ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ಮಹಿಳೆಯರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಭೀಮಾಶಂಕರ್ ಎನ್ ನೀಲ್ಕೋಡ, ಇಜೇರಿ. ದೊಡ್ಡವ್ರು ಏನ್ ಮಾಡ್ತಾರೆ? ನಿಮ್ ಇದಕ್ಕೆ ಮಾಡೋದು ಹೆಣ್ಮಕ್ಳು ಚಾರ್ಜ್ ಕೊಟ್ಟಾಗ ಮಾಡೋದು, ಪಾಸೆ ಕೊಟ್ಟಾಗ ಮಾಡೋದು, ಅದೇ ನಮ್ಗೆ ಹಿಗ್ಗಿ ಸಾಯೋದು. ಆಟ ಮಾಡ್ತಾರೆ, ಆಟ ಮಾಡ್ತಾರೆ. ಕೆಲಸ ಮಾಡ್ಲಿಕ್ಕೆ ಸರ್ಕಾರ ಒಂದು ಕಿರಿ ಹಾಕೋದು ಯಾರು ಬೇಕಾದವ್ರು ಬರಲ್ಲ, ಹೆಣ್ಮಕ್ಳು ಬರ್ತೀವಿ. ಇನ್ನುವರೆಗೂ ನಿಮ್ಗೆ ಈ ರಸ್ತೆ ರೀ ಮೊನ್ನೆ 3 ತಿಂಗಳ ಹಿಂದ್ಗಡೆ ಇದು 3 ಮಾಡಿಸ್ಯಾರಿ. 45,000 ಪಂಚಾಯತ್ 45,000 ರೂಪಾಯಿ ಐತೆ ಬಿಲ್ ಮಾಡ್ಯಾರಿ. ಇದು ಮುರ್ಮ ರಸ್ತಕ್ಕೆ ನೀರು ಹೋಗ ಹಾಕಿಲ್ರಿ, ನೀರು ತಡೆ ಹಿಡಿಬೇಕಂತ ಹಾಕ್ಯಾರಿ. ಇಲ್ಲಿ ನೋಡ್ರಿ ಎಲ್ಲ ವಡ್ಡಿ ಖರ್ಚು ಹೊಡ್ಸ್ಯಾರಿ. ಏನು ಅವ್ರೆಲ್ಲ ರಸ್ತೆ ಕೊಟ್ಟೆ ಒಂದು ನೀರು ಬರೀ ನಿಂದ್ರಂಗ ಜನರೆಲ್ಲ ಅವ್ರೇನು ನಡೆದಾಡಕ್ ಅನುಕೂಲ ಅಲ್ಲಿ ಅಂತ ಹಾಕಿಲ್ಲ. ನಡೆದಾಡಕ್ ಅನುಕೂಲ ತಕ್ಕಿಲ್ರಿ ಅವ್ರು, ಅನಾನುಕೂಲ ಅಲ್ಲೇ ತಕ್ಕ್ಯಾರ ನೋಡ್ರಿ. ನಾ ಹೇಳೋ ಪ್ರಕಾರ KKDದಾಗ ಕೆಲಸ ಮಾಡ್ಸ್ಯಾರ 36 ಲಕ್ಷ ರೂಪಾಯಿ. ಅದೇನು ಇಲ್ಲ, ಕಳಪೆ ಆಗಿಬಿಟ್ಟ ಪೂರ. ಈ 9 ತಿಂಗಳು ಪೂರ ಪ್ರಾರಂಭ ಮಾಡ್ಯಾರ, ಅದಕ್ಕೆ ಬಿಟ್ಟಾರ್ರಿ. ಇಲ್ಲ ಕೆಲಸ ಮಾಡ್ರ ಪೂರ ಕಂಪ್ಲೀಟ್ ಮಾಡ್ರ. ಕಳಪೆ ಮಟ್ಟ ಕಾಮಗಾರಿ ಅಂದ್ರೆ ಹೆಸರಿಗೆ ಮಾತ್ರ ಕೆಲಸ ಮಾಡೋದು, ಹೆಸರಿಗೆ ಮಾತ್ರ ಕೆಲಸ, ಅತಿ ಕಳಪೆ ಮಟ್ಟ. ಇನ್ನ ಒಂದು 6 ತಿಂಗಳಲ್ಲಿ ಕಿತ್ತು ಒಟ್ಟು ಡಮ್ ಇದು ಸಿಸಿ ರೋಡ್, ಇನ್ನು ಸಿಸಿ ರಸ್ತೆನೆ ಒಟ್ಟು ಕಲಸವೇ. ಅದು ಗ್ರಂಥಾಲಯ ಮಾಡ್ರಿ, ಹುಡುಗಿ ಗ್ರಂಥಾಲಯ ಇಲ್ಲ. ಅದು ಎಲ್ಲಿ ಹೋಗೋದು ಏನು ಸುದ್ದಿ. 2-3 ಅಂಗನವಾಡಿ ಕೇಂದ್ರ, 1 ಬಿಲ್ಡಿಂಗ್ ಇಲ್ಲ. ಮತ್ತು ಇನ್ನೊಂದು ಏನದ ಆರೋಗ್ಯ ಕೇಂದ್ರ ಅದ, ಅದಕ್ಕೊಂದು ಸ್ಟಾಫ್ ನರ್ಸ್ ಇಲ್ಲ. ಹೈಸ್ಕೂಲ್ ಆರೋಗ್ಯ ಇಲಾಖೆ ಇದ್ರು ವೇಸ್ಟ್. ನಾನು ಮಾತ್ರ ಬಿಲ್ಡಿಂಗ್ ಒಟ್ಟಾರೆ ಮೂಲಭೂತ ಸೌಕರ್ಯಗಳು ಒಟ್ಟು ಈ ವಸ್ತಾರಿಗಿಲ್ಲ ಒಟ್ಟು.